ಅತಿ ಸುಲಭದಲ್ಲಿ ಮತ್ತು ಅತಿ ಬೇಗನೆ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಬಾಂಗ್ಡಾ ಪೀಸ್ ತವಾ ಫ್ರೈನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್, ಆಮೇಲೆ 1 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಆಮೇಲೆ ಇವಾಗ ಇನ್ನೊಂದು ಸ್ವಲ್ಪ ಗಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇವಾಗ ಸಣ್ಣಗೆ ಹೆಚ್ಚಿರುವಂತಹ ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೀನಿ. ಇವಾಗ ಅರ್ಧ ಲೆಮನ್ನ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೋತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸಾಲ್ಟನ್ನ ಮಿಸ್ ಮಾಡಿದ್ದೆ, ಹಾಗಾಗಿ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪನೇ, ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು, ಜಾಸ್ತಿ ನೀರು ಹಾಕ್ಕೋಬಾರ್ದು. ಆಮೇಲೆ ಫಿಶ್ಗೆ ಚೆನ್ನಾಗಿ ಅದು ಮಸಾಲನ ಹಿಡಿಯೋದಿಲ್ಲ ಜಾಸ್ತಿ ಹಾಕಿದರೆ. ಎಣ್ಣೆಯಲ್ಲಿ ಬಿಟ್ಟಿದ ತಕ್ಷಣ ಪಟ ಅಂತ ಸಿಡಿದು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ನೋಡಿ ಎಷ್ಟು ಕನ್ಸಿಸ್ಟೆಂಟಿ ಬರೋವರೆಗೂ ಮಾಡಿಕೊಂಡು ಇವಾಗ 4 ಬಾಂಗ್ಡಾ ಪೀಸ್ನ ತೊಗೊಂಡಿದ್ದೀನಿ. ನೀಟಾಗಿ ಅಂಗಡಿಯಲ್ಲಿ ನೀಟಾಗಿ ಕಟ್ ಮಾಡಿಸ್ಕೊಂಡು ಬಂದಿದ್ದೆ, ಹಾಗಾಗಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಹೀಗೆ ಪೂರ್ತಿ ಫಸ್ಟ್ ಎಲ್ಲದರಲ್ಲೂ ಹಚ್ಚಿ ಇಟ್ಕೋಬೇಕು. ಆಮೇಲೆ 4 ಫಿಶ್ಗೂ ಕೂಡ ಜೊತೆ ಫಸ್ಟಿಗೆ ಏನು ಹಿಂಗೆ ಗೆರೆ ಮಾಡ್ಕೊಂಡಿರ್ತಲ್ಲ, ಗೆರೆಯಲ್ಲಿ ಹಚ್ಕೊಂಡ್ಬಿಟ್ಟು ಮಸಾಲಾನ ಒಳಗಡೆ, ಆಮೇಲೆ ಎಲ್ಲ ಇಡೀ ಬಾಡಿಗೂ ಕೂಡ ಹಚ್ಕೋಬೇಕು ನೀಟಾಗಿ. ನೋಡಿ ಹೆಂಗೆ ಹಚ್ಕೋತಾ ಇದ್ದೀನಲ್ವ, ಹಿಂಗೆ ಹಚ್ಕೋಬೇಕು. ಹಚ್ಕೊಂಡ್ಬಿಟ್ಟು ಒಳಗಡೆನೂ ಕೂಡ ಎಲ್ಲ ನೀಟಾಗಿ ಮಸಾಲಾನ ಹಚ್ಕೋಬೇಕು. ಒಂದಿಷ್ಟು ಕೂಡ ಫಿಶಲ್ಲಿ ಬಾಡಿ ಎಲ್ಲೂ ಬಿಡ್ದಂಗೆ ಫಿಶ್ನ ಎಲ್ಲ ಕಡೆನೂ ಹಚ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಹಿಂಗೆ ನೀಟಾಗಿ ಫಿಶ್ಗೆ ಎಲ್ಲ ಕಡೆನೂ ಹಚ್ಕೊಂಡ್ಬಿಟ್ಟು 4 ಫಿಶ್ಗೂ ಹಚ್ಕೊಂಡು ಇಟ್ಕೋಬೇಕು. ಇವಾಗ ನೋಡಿ 3ನೇ ಫಿಶ್ಗೆ ಹಚ್ತಾಯಿದ್ದೀನಿ. ಇನ್ನೊಂದು ಸಲ ಬೇಕಿದ್ರೆ ನೋಡ್ಕೊಳ್ಳಿ ಹೇಗೆ ಹಚ್ಚೋದು ಅಂತ ಹೇಳ್ಬಿಟ್ಟು. ನೀಟಾಗಿ ಹಚ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ಇದು ಬಾಂಗ್ಡಾ ಫಿಶ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿ ಚೆನ್ನಾಗಿರುತ್ತೆ. ಹೀಗೆ ಒಂದ್ಸಲಿ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ನೋಡಿ ಎಷ್ಟು ನೀಟಾಗಿ ಕೋಟಿಂಗ್ ಆಗ್ತಿದೆ ಅಂತ. ಹೀಗೆ ಎಲ್ಲ ಕೋಟಿಂಗ್ ಮಾಡೋದು. ಇವಾಗ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಈಗ ಒಂದು ಪೀಸ್ನ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಪೀಸ್ನ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಬಂದಿದೆ ಅಂತ. ಒಂದು ½ ಅವರ್ ಬಿಟ್ಟಿದ್ದೆ ನಾನು ಅದನ್ನ ಮ್ಯಾರಿನೇಟ್ ಆಗೋದಕ್ಕೆ. ಇವಾಗ ಇದು ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಸ್ವಲ್ಪ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಅದ್ರ ಮೇಲೆ. ಜಾಸ್ತಿ ಹಾಕಬಾರ್ದು, ಎಲ್ಲ ಮಸಾಲ ಅದರಲ್ಲೇ ಇದು ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಷ್ಟು ಬೇಕು ಅಲ್ವಾ, ನಿಮ್ಮ ಫಿಶ್ ಸೈಜ್ ನೋಡಿಬಿಟ್ಟು ಎಷ್ಟು ಬೇಕಾಗಿದೆ ಅಂತ ಹಾಕ್ಕೊಳ್ಳಿ. ನಾನು ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್, ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಒಂದು ಕಡೆ. ಆಮೇಲೆ ಈಗ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು, ಇಲ್ಲಾಂದರೆ ಕೆಳಗಡೆ ಹತ್ತಿರೋ ಫಿಶ್ ಎಲ್ಲ ತವಾಗ ಹತ್ಕೊಂಡ್ಬಿಡುತ್ತೆ. ನೋಡಿ ಈ ಕಡೆದು ತಿರುಗಿ ಹಾಕ್ತಾಯಿದ್ದೀನಿ. ಇವಾಗ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಒಳ್ಳೆಯದಲ್ವಾ. ಹೆಲ್ದಿಯಾಗಿರೋ ಆಯಿಲ್ ಕೂಡ ಹಾಕಿರ್ತೀವಿ. ಆಮೇಲೆ ಫಿಶ್ನ ಚೆನ್ನಾಗಿ ಕ್ಲೀನ್ ಮಾಡಿರ್ತೀವಿ, ನಮ್ಮ ಮನೆಯಲ್ಲೇ ಮಸಾಲಾನ ರೆಡಿ ಮಾಡಿರ್ತೀವಿ. ನಮಗೂ ಕೂಡ ಒಂದು ಹ್ಯಾಪಿ ಇರುತ್ತೆ, ನಮ್ಮ ಕೈಯಿಂದ ನಾವೇ ಮಾಡ್ಕೊಂಡು ತಿಂದರೆ. ಹಾಗೆ ಮನೆಯಲ್ಲಿರೋರಿಗೂ ಕೊಟ್ಟರೆ ಅವರು ಖುಷಿಪಡ್ತಾರೆ. ಅಂಗಡಿಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿರೋದು ಫುಲ್ ಹೆಲ್ದಿ. ಹಾಗಾಗಿ ಮನೆಯಲ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ ಬಾಂಗ್ಡಾ ಫಿಶ್ ಫ್ರೈನ. ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.
subscribe my channel.